ಒಟ್ಟಿನಲ್ಲಿ ರಾಷ್ಟ್ರೀಯತೆಯ ಜಾಗೃತಿ ಅರಿವಿಗಾಗಿ ಭಟ್ಕಳ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪಟ್ಟಣದಲ್ಲಿ ತಿರಂಗ ಯಾತ್ರೆ ಬೈಕ್ ರ್ಯಾಲಿಗೆ ಮಾಜಿ ಬಿಜೆಪಿ ಶಾಸಕ ಸುನಿಲ್ ನಾಯಕ್ ಚಾಲನೆ ನೀಡಿದರು. ಭಟ್ಕಳದ ಮಂಡ್ಕುಳ್ಳಿಯಲ್ಲಿರುವ ಬಿಜೆಪಿ ಕಾರ್ಯಾಗಾರದ ಎದುರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ 3 ವರ್ಷದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಹರ್ ಘರ್ ತಿರಂಗ ಅಭಿಯಾನದಿಂದ ಸ್ವಾತಂತ್ರ್ಯ ದಿನಾಚರಣೆ ಮತ್ತಷ್ಟು ಕಳೆಗಟ್ಟಿದೆ. ಈ ಹಿಂದೆ ಸರ್ಕಾರಿ ಕಚೇರಿಗಳಲ್ಲಿ ಮಾತ್ರ ಧ್ವಜವನ್ನ ಹಾರಿಸಲಾಗುತ್ತಿದ್ದು, ಆನಂತರ ಸಂಸತ್ತಿನಲ್ಲಿ ಮಸೂದೆಯನ್ನ ಮಂಡಿಸಿ ಎಲ್ಲ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನ ಹಾರಿಸಲು ಅವಕಾಶ ಮಾಡಿಕೊಡಲಾಗಿದೆ. ಆದ್ದರಿಂದ ಆಗಸ್ಟ್ 13ರ ಬೆಳಗ್ಗೆಯಿಂದ 3 ದಿನಗಳವರೆಗೆ ಧ್ವಜವನ್ನ ಹಾರಿಸುವ ಮೂಲಕ ರಾಷ್ಟ್ರೀಯತೆಯನ್ನ ಮರೆಯಬೇಕಾಗಿದೆ. ಆ ಸಲುವಾಗಿ ನಮ್ಮ ಪಕ್ಷದ ಯುವ ಮೋರ್ಚಾ ಬೈಕ್ ರ್ಯಾಲಿಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದೆ ಎಂದರು. ಅಂತಕ್ಕಂಥ ಅಡಿಯಲ್ಲಿ ಇವತ್ತು 78ನೇ ಸ್ವಾತಂತ್ರ್ಯ ದಿವಸ ಅಂಗವಾಗಿ ಇವತ್ತು ಭಟ್ಕಳದ ಯುವ ಮೋರ್ಚಾದ ವತಿಯಿಂದ ತಿರಂಗ ಯಾತ್ರೆ ಅಂತಕ್ಕಂಥ ಒಂದು ಬೈಕ್ ರ್ಯಾಲಿ ಮುಖಾಂತರ ಜನರಿಗೆ ಅರಿವು ಮೂಡಿಸುವ ಮೂಲಕ ಕಳೆದ 3 ವರ್ಷದಿಂದ ಇವತ್ತು ಸ್ವಾತಂತ್ರ್ಯ ದಿವಸ ಆಗಸ್ಟ್ 15ನ್ನ ಹಿಂದೆ ಹೆಂಗ್ ಆಚರಣೆ ಮಾಡ್ತಿದ್ರು, ಕಳೆದ 3 ವರ್ಷದಿಂದ ವಿಶೇಷವಾಗಿ ವಿನೂತನವಾಗಿ ಮನೆ ಮನೆಗೆ ಮುಟ್ಟುವ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ. ಯಾಕಂದ್ರೆ ಸ್ವಾತಂತ್ರ್ಯ ದಿವಸ ಅಂತ ಹೇಳಿದ್ರೆ ಅದು ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ. ಅದು ನಮ್ಗೆಲ್ಲರಿಗೂ ಒಂದು ಸ್ವತಂತ್ರ ಬಂದಿರತಕ್ಕಂಥ ದಿವಸ. ಆ ದಿವಸವನ್ನ ಒಂದು ವಿಶೇಷತೆಯಿಂದ ಕೂಡಿರ್ಬೇಕು. ಕೇವಲ ನಾವು ಹಿಂದಿನ ವರ್ಷ ಮಾಡಿದ್ರೆ ಈ ವರ್ಷ ಮಾಡ್ಬೇಕು, ಮುಂದಿನ ವರ್ಷನೂ ಮಾಡ್ಬೇಕು ಅಂತಕ್ಕಂಥ ಮನಸ್ಥಿತಿ ಇವತ್ತು ಅಧಿಕಾರಿಗಳು ಕೇವಲ ಕಚೇರಿಯಲ್ಲಿ ಮತ್ತು ತಾಲೂಕಾ ಆಫೀಸಲ್ಲಿ, ತಾಲೂಕಾ ಕಚೇರಿಯಲ್ಲಿ ಫೋಟೋ ಹಾಕುವ ಮೂಲಕ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ, ಯುವ ಮೋರ್ಚಾ ಅಧ್ಯಕ್ಷ ಸುನಿಲ್ ಕಾಮತ್, ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್, ದಿನೇಶ್ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ.